ಬೀಳ್ಕೊಡಲಾಯಿತು. ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿವರೆಗೆ ಜನಿವಾರ, ಹಿಜಾಬ್, ಉಡುದಾರ, ರುದ್ರಾಕ್ಷಿ ಹಾಕಿಕೊಳ್ಳಬಹುದು. ಈಗಾಗಲೇ ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು ಎಂದು ಹೊಸದಾಗಿ ಮಾಡುವಂತಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧಾರ್ಮಿಕ ಸಂಕೇತಗಳ ವಿಚಾರದಲ್ಲಿ ಬಿಜೆಪಿ ಎತ್ತಿರುವ ತಕರಾರಿಗೆ ಸಂಬಂಧಿಸಿದಂತೆ ಸುದ್ದಿಗಾರರ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೇಲಿನಂತೆ ಪ್ರತಿಕ್ರಿಯೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಡೀಸೆಲ್ ಬಳಕೆ ಕಡಿತಗೊಳಿಸಲು ತಮ್ಮ ಬೆಂಗಾವಲ್ ಅನ್ನು ಕಡಿತಗೊಳಿಸಿದ್ದು, ಈ ಬಗ್ಗೆ ಕರ್ನಾಟಕದಲ್ಲಿಯೂ ಮಾಡಬಹುದೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ಅದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ. ಪ್ರಧಾನಿಗಳು ಹೇಳಿರುವುದು ಸರಿಯಾದ ಕ್ರಮವಲ್ಲ. ಅದಕ್ಕೆ ಬದಲು ಬೇರೆ ದೇಶಗಳೊಂದಿಗೆ ಮಾತನಾಡಿ ಒಮ್ಮತಕ್ಕೆ ಬರುವುದು ಸೂಕ್ತ ಎಂದರು. ಇನ್ನು ಸಂಪುಟ ಪುನರಚನೆ ಸಂಬಂಧಿಸಿದಂತೆ ದೆಹಲಿ ಪ್ರಯಾಣ ಬೆಳೆಸುತ್ತೀರಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಂಪುಟ ಪುನರಚನೆ ಮಾಡುವ ಉದ್ದೇಶವಿದೆ ಎಂದರು. ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಸರ್, ಅವ್ರು ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲ್ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತು ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತು ಹಿಜಾಬ್ ಹಾಕಬಹುದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ಅಂತ ಹೇಳಿದ್ರೆ. ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವ್ದು ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಸರ್, ಈಗ ಪ್ರೈಮ್ ಮಿನಿಸ್ಟರು ಸೇವ್ ಮಾಡಬೇಕು, ಡೀಸೆಲ್ನ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಕಾನೂನಿನ ಬೆಂಗಾವಲ್ಲೇ ಕಟ್ ಮಾಡ್ಕೊಂಡಿದ್ದಾರೆ. ಆ ಥರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ತುಂಬ ಕರ್ನಾಟಕದಲ್ಲಿ ನಡೆಯುತ್ತೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಈಗ ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರಿಗೆ ಒಂದು ಇನಾನಿವಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೆಯದು. ಸರ್, ತಾವೆಲ್ಲ ದೆಹಲಿಗೆ ಹೋಗ್ತಿದ್ದೀರಾ ಸರ್? ಹೈಕಮಾಂಡ್ ಭೇಟಿ ಮಾಡಿ ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಂಪುಟ ಪುನರಚನೆ ವಿಚಾರ, ಕ್ಯಾಬಿನೆಟ್ ಪುನರಚನೆ ವಿಚಾರ ಇಲ್ಲ, ಅವ್ರು ಕರೆದಾಗ ಹೋಗ್ತೀವಿ. ಅಲ್ಲ 15ನೇ ತಾರೀಕು ಟೈಮ್ ಫಿಕ್ಸ್ ಆಗಿದೆ. ನಿನ್ಗೆ ಹೇಳ್ಬಿಟ್ರ? ಅಲ್ಲ, ನಿನ್ಗೆ ಹೇಳಿದ್ರೇನೆ. ನಮಗೆ ಹೇಳಿಲ್ಲ ಸರ್. 15 ಅಂತ ಯಾಕೆ ಹೇಳಿದೆ? ಅಲ್ಲ, 15 ಅಂತ ಯಾಕೆ ಹೇಳಿದೆಪ್ಪ? 15ನೇ ತಾರೀಕು ಅಂತ ಯಾಕೆ ಹೇಳಿದೆ? ಯಾರು ಮಾಹಿತಿ? ಎಲ್ಲಿ ಮಾಹಿತಿ? ನಾನೇ ಹೇಳ್ತಾ ಇದ್ದೀನಲ್ಲ, ಮಾಹಿತಿ ನಿಂಗೆ ಯಾಕೆ ಹಿಂಗೆ ಸಿಗುತ್ತೆ? ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಉದ್ದೇಶ ಇದೆಯಾ, ಚಿಂತನೆ ಏನಾದ್ರು ಇದೆಯಾ ಸರ್? ಹೌದೌದು, ಪುನರ್ರಚನೆ ಮಾಡಬೇಕು ಸರ್. ಈಗ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಎಲ್ಲರೂ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ನಮಗೆ ಕೊಟ್ಬಿಡಿ ನೀಟ್ ಮಾಡೋ ಜವಾಬ್ದಾರಿ ಅಂತ. ತಾವೇನಾದ್ರು ಆ ಥರದ ಪ್ರಪೋಸಲ್ ಇಟ್ಕೋತೀವಿ? ನೋಡಪ್ಪ, CET ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಿದ್ರು. ಅದನ್ನು ಸರಿಯಾಗಿ ಮಾಡದೆ ಹೋದರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗಬೇಕು ಅವ್ರ ಕತೆ? ನೀವು ಮೊದಲು ಕೇಂದ್ರ ಸರ್ಕಾರನ ಟೀಕೆ ಮಾಡಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.